ಸರ್ ಇದು ಕುರಿದು ಟ್ರಿಮ್ಮಿಂಗ್ ಮಾಡಿಸ್ತಾರಲ್ಲ ಸರ್ ಅದು ಎಷ್ಟು ಇಂಪಾರ್ಟೆಂಟು? 6 ತಿಂಗಳಿಗೆ ಒಂದ್ಸತಿ. ಸೊ ಎಲ್ಲಿ ನೀವೇ ಮಾಡೋದಾ ಅಥವಾ ಇಲ್ಲ ನಾವು ಕರ್ಸ್ಬಿಟ್ಟು ಮಾಡಿಸ್ತೀವಿ, ನಾವೆಲ್ಲ ಮಾಡಕ್ ಹೋಗಲ್ಲ. ಸರ್ ಅದ್ರದ್ದು ಹುಲ್ಲನ್ನು ಏನು ಏನು ಮಾಡ್ತಾರೆ? ಮಾಡಲ್ಲ. ವೇಸ್ಟ್. ಕೆಲವೊಂದು ಜನ ಅದನ್ನೆಲ್ಲ ಸೇಲ್ ಮಾಡ್ತಾರಲ್ಲ. ಇಲ್ಲ ಮೊದ್ಲಿತ್ತು, ಈಗ ಅದಕ್ಕೆ ಬೇಡಿಕೆ ಇಲ್ಲ. ಸೊ ಏನಕ್ಕೆ ಯೂಸ್ ಆಗ್ತಿತ್ತು ಅದು ಹುಲ್ಲ? ಅದು ಹುಲ್ಲೆಲ್ಲ ಈ ಬೆಡ್ಶೀಟ್ ಎಲ್ಲ ಬರ್ತಾ ಇತ್ತು ಮೊದಲೆಲ್ಲ, ಕಂಬಳಿ ಎಲ್ಲ ಮಾಡ್ತಾ ಇತ್ತು. ಈಗಲೂ ನಾರ್ತ್ ಇಂಡಿಯಾ ಮಾಡ್ತಾರೆ. ನಾರ್ತ್ ಇಂಡಿಯಾ ವೇಸ್ಟ್ ಆಗಲ್ಲ, ನಮ್ಮ ಸೌತ್ ಇಂಡಿಯಾನಲ್ಲಿ ಮಾಡಲ್ಲ. ಸೊ 6 ತಿಂಗಳಿಗೆ ಚಳಿ ಜಾಸ್ತಿ ಇರುತ್ತಲ್ಲ, ಇದು ಉಣ್ಣೆ ಸಖತ್ ಇಟ್ಟು ಎಷ್ಟೇ ಚಳಿ ಇದ್ರೂ ಬಿಸಿ ಆಗುತ್ತೆ ಹಾಕೊಂಡು. ಮೊದಲೆಲ್ಲ ನಮ್ಮ ತಂದೆ ಕಾಲದಲ್ಲಿ ಅವಾಗ ರೆಡಿಮೇಡ್ ಕೊಡ್ತಾ ಇದ್ವಿ. ಏನಂದ್ರೆ ನಮ್ ಕುರಿ ಉಣ್ಣೆ ಕೊಟ್ರೆ ಅವರೇ ದುಡ್ಡು ಕೊಟ್ಟು ಅದನ್ನ ಕಂಬಳಿ ಕೊಡ್ತಾ ಇದ್ರು. ಒಂದು ಕಂಬಳಿ ಅವರೇ ದುಡ್ಡು ಕೊಟ್ಟು ಕುರಿಗೆ ಇಷ್ಟು ಅಂತ ಅವರೇ ದುಡ್ಡು ಕೊಡ್ತಾ ಇದ್ರು. ಸೊ ಈಗ ಒಂದು ಕುರಿಯಿಂದ ಎಷ್ಟು ಉಣ್ಣೆ ಸಿಗುತ್ತೆ ನಮ್ಗೆ ಒಂದು 6 ತಿಂಗಳಿಗೆ? ಅಂದ್ರೆ 6 ತಿಂಗಳಿಗೆ ಒಂದು ಅರ್ಧ ಕೆಜಿ ಸಿಗ್ಬೋದು. ಅಂದ್ರೆ ಅದನ್ನ ಸ್ಟೋರ್ ಮಾಡಿ ಒಂದ್ಸತಿ ಸೇಲ್ ಮಾಡಬೇಕು. ಆ ಕಡೆ ಹೋಗಿ ಬರ್ತಾರೆ, ಅವ್ರಿಗೆ ಸೇಲ್ ಮಾಡಬೇಕು. ಸೊ ಮಾಡಿಸಿಲ್ಲ ಅಂದ್ರೆ ಏನಾಗುತ್ತೆ ಸರ್? ಏನಾದರೂ ಪ್ರಾಬ್ಲಮ್ ಆಗುತ್ತೆ? ಏನು ಅದೆಲ್ಲ ಕಡಿಮೆ ಆಗುತ್ತೆ, ಚರ್ಮ ಎಲ್ಲ ಬಿಸಿ ಆಗ್ಬಿಟ್ಟು ಒಂಥರ ಗ್ರೋತ್ ಕಡಿಮೆ ಆಗ್ಬಿಡುತ್ತೆ.